ಗಂಡ ಮೃತಪಟ್ಟ ಅನ್ನೋ ಕಾರಣಕ್ಕೆ ಪಲ್ಲವಿಯು ಸತ್ತೋಗ್ಬೇಕಿತ್ತ? ತನ್ನನ್ನೇ ನಂಬಿದಂಥ ಮಗನನ್ನು ಒಂಟಿ ಮಾಡಿ ಜೀವನೇ ಕಳ್ಕೊಳ್ಬೇಕಿತ್ತ? ಪತಿಯನ್ನು ಕಳೆದುಕೊಂಡ ಪಲ್ಲವಿಗೆ ಸಾಂತ್ವನ ಹೇಳಬೇಕಾಗಿದ್ದ ಜನರೇ ಈ ಥರ ನಿಂದಿಸಿದರೆ ಹೇಗೆ? ಏನು ಹೇಳಬೇಕು ಇಂತಹ ಕೀಳು ಮನಸ್ಥಿತಿ ಅವರಿಗೆ? ಅತ್ತೆಯನ್ನು ಸುಧಾರಿಸ್ತಾ ಮಗನ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ ನೆರವಾಗಬೇಕಾಗಿರುವಂತಹ ದೊಡ್ಡ ಜವಾಬ್ದಾರಿ ಈಗ ಪಲ್ಲವಿಯ ಮೇಲೆ ಬಿದ್ದಿದೆ. ಇಂತಹ ಸಮಯದಲ್ಲಿ ಧೈರ್ಯ ತಗೊಳ್ಬೇಕು. ಧೈರ್ಯ ತೆಗೆದುಕೊಂಡಂತಹ ಹೆಣ್ಣುಮಗಳು ಗಟ್ಟಿಯಾಗಿ ಮಾಧ್ಯಮಗಳ ಮುಂದೆ ಮಾತಾಡ್ತಾ ಇದ್ದಾಳೆ ಅಂದ ಕಾರಣಕ್ಕೆ ಆಕೆಯ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಹಾಕ್ತಿರಲ್ಲ. ಎಂಥ ಜನ ರೀ ನಾವು? ಅದೇ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಯೋ ನಿಮ್ಮ ಅಣ್ಣನೋ ತೀರ್ಕೊಂಡಿದ್ದಾಗ ನಿಮ್ಮ ಅತ್ತಿಗೆಯೋ ನಿಮ್ಮ ತಾಯಿಯೋ ಗಟ್ಟಿಯಾಗಿ ನಿಂತು ನಿಮ್ಮನ್ನೆಲ್ಲ ಸಾಕಿ ಬೆಳೆಸಿ ದೊಡ್ಡವ್ರನ್ನ ಮಾಡಿದ್ರಲ್ಲ, ಆಗ ನಿಮ್ಮ ತಾಯಂದರು ನಿಮ್ಮ ಅತ್ತಿಗೆಂದರು ಸತ್ತೋಗ್ಬೇಕಾಗಿತ್ತ? ಗಟ್ಟಿಯಾಗಿ ನಿಲ್ಲದೆ ತಪ್ಪ? ಹಾಗಾದರೆ ಎಂತಹ ಮನಸ್ಥಿತಿ ರೀ! ಆ ಗುಂಡು ಹೊಡೆದವನು ಒಬ್ಬ ಉಗ್ರ ಆದರೆ ಬದುಕಿರುವಂಥ ಧೈರ್ಯವಾಗಿ ಮುನ್ನಡೀತಾ ಇರುವಂಥ ಹೆಣ್ಮಕ್ಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಣ್ಣಂಗೆ ಕೆಟ್ಟದಾಗಿ ಕಮೆಂಟ್ ಮಾಡುವಂತಹ ನೀವು ಕೂಡ ದೊಡ್ಡ ಉಗ್ರರೇ, ಟೆರರಿಸ್ಟ್ಗಳು ನೀವು. ಎಲ್ಲಾದರೂ ಹೋಗಿ ಹಾಳಾಗೋಗ್ರಿ ಅತ್ಲಾಗೆ.